ಬರೀ ಒಂದು 10,000 ಇಟ್ಕೊಂಡು ಬಂದರೆ ಸಾಕು. ಎಲ್ಲ ಟ್ರೈನಿಂಗ್ ಕಲಿಸಿ 10,000ಕ್ಕೆ ಮಸಾಲೆಗಳನ್ನು ಕೊಟ್ಟು ನಾನು ಕಲಿಸ್ಕೊಡ್ತೀನಿ. ಟ್ರೈನಿಂಗ್ ಫ್ರೀ. ಮಣ್ಣಿನ ಮಡಿಕೆಯಲ್ಲಿ ಮಾಡ್ತೀನಿ. ಒಂಥರ ಘಮ ಸ್ವಾದ ಇರುತ್ತೆ ನೋಡಿ. ಕೊಬ್ಬರಿ ಎಣ್ಣೆ ಘಮ ಬರ್ತಾ ಇದೆಯಾ? ಎಲ್ಲ ಥರದ ತರಕಾರಿ ಇದೆ. ಬೀನ್ಸು, ಕ್ಯಾರೆಟು, ಬಟಾಣಿ. ನಿಮಗೆ ಹೆಲ್ತಿಗೆ ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ನೀರು ದೋಸೆ, ಅಪ್ಪಮ್ಮ ಇದ್ರ ಜೊತೆಗೆಲ್ಲ ಒಳ್ಳೆ ಕಾಂಬಿನೇಷನ್. ಅದ್ರ ಜೊತೆಗೆ ಹಂಗೇನೂ ಕೂಡ ನೀವು ತಿನ್ಬೋದು. ಓ ನೋಡಿ, ನಾನು ಇದೇ ಬೇಕು ಅಂತ ಹೇಳ್ತಿದ್ದೀನಿ ಇಷ್ಟು ದಿನ. ಚೆನ್ನಾಗಿ ವೆದರಿ, ಚೆನ್ನಾಗಿ ಬಾರಿಸಿ. ಏನು ಸರ್ ಇದು? ನಿಮ್ಗೇನು ಇದ್ರ ಜೊತೆ ನೀರು ದೋಸೆ ಕೊಡ್ತೀನಿ, ಏನು ಬೇಕು ಹೇಳಿ. ಸರಿ ಗ ಮ ಗ ರಿ ಗ ಮ ಪ ದ ನಿ ಸರಿ ದ ನಿ ದ ನಿ ದ ಸರಿ ದ ನಿ ಸರಿ ಗ ರಿ ಸ ನಿ ರೆ ಸ ನಿ ದ ನಿ ಸರಿ ಗ ಮ ಗ ರಿ ದ ನಿ ರೆ ಸ ರಿ ದ ಪ ದ ದ. ನಮಸ್ಕಾರ ವೀಕ್ಷಕ ಪ್ರಭುಗಳಿಗೆ. ಸರ್ ನಮಸ್ಕಾರ. ನಮಸ್ತೆ. ನಮಸ್ತೆ ಸರ್. ನಿಮಗೂ ಹೇಳಬೇಕು, ವೀಕ್ಷಕರು ಹೇಳ್ಬೇಕು. ನಾನು ಅವರು ಹೋಗಿರ್ತಾರೆ, ನಾನು ಹೋಗಿರ್ತೀನಿ. ಹೋಟ್ಲ್ಗಳು ಹೋದಾಗ ನೀರು ದೋಸೆ ಅಂತ ತೊಗೊಂಡ್ರೆ ಒಂದು ವೆಜ್ ಸ್ಟೀವ್ ತೊಗೊಳ್ತೀವಿ. ನೀರು ದೋಸೆ, ಅಪ್ಪಮ್ಮ ತೊಗೊಳ್ಳಿ. ಈ ವೆಜ್ ಸ್ಟೀವ್ ನಾನು ಅನ್ಕೊಳ್ತಾನೇ ಇದ್ದೀನಿ. ಇದನ್ನು ನಾನು ರೆಸಿಪಿ ಮಾಡಿಸೋದಾದರೆ, ನಾನು ನೋಡಬೇಕು ಅಥವಾ ನಿಮಗೆ ತೋರಿಸ್ಬೇಕಂದ್ರೆ ಅಪ್ಪಟ ರೆಸಿಪಿ ತೋರಿಸ್ಬೇಕು. ಕಾಯ್ತಾ ಇದೆ ಸರ್. ರಘುಸ್ ಕಿಚನ್ ರಘು ಹತ್ರನೇ ಮಾಡಿಸ್ಬೇಕಂತಿತ್ತು ಸರ್. ಇವತ್ತು ನೀವು ಸಿಕ್ಕ್ರಿ, ಅವಕಾಶ. ಇವತ್ತು ಒಂದು ಒಳ್ಳೆ ನಿಮ್ಮ ಶೈಲಿಯ ವೆಜ್ ಸ್ಟೀವ್. ತುಂಬ ಜನ ನನಗೂ ಕೂಡ ಪರ್ಸ್ನಲ್ ಆಗಿ ಮೆಸೇಜ್ ಮಾಡಿದ್ರಿ. ಏನಿಲ್ಲ, ತುಂಬ ಸಿಂಪಲ್ ಇದೆ. ನಾನು ಮಾಡೋ ಮೆಥಡು ನಿಮಗೆ ಹೇಳ್ಕೊಡ್ತೀನಿ ಅಷ್ಟೇ. ಆಲ್ಮೋಸ್ಟ್ ಕೆಲವರಿಗೆ ಗೊತ್ತಿರುತ್ತೆ. ತುಂಬ ಹೆಲ್ದಿ ಕೂಡ, ಒಳ್ಳೆ ಚೆನ್ನಾಗಿರುತ್ತೆ. ಒಂಥರ ಮಜಾನೇ ಬೇರೆ ಅದು. ಸ್ಟೀವ್ ಮಾಡಲಿಕ್ಕೆ ನಾನು ತಗೊಂಡಿರೋ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ. ಮೇಯ್ನ್ ಆಗಿ ಕೊಬ್ಬರಿ ಎಣ್ಣೆ ಸೂಪರ್ ಆಗಿ ಬರುತ್ತೆ. ಕೇರಳ ಸ್ಟೈಲು ಇದೆಲ್ಲ ಅಂದರೆ ಕೊಬ್ಬರಿ ಎಣ್ಣೆನೇ ಮೇಯ್ನು. ಕೊಬ್ಬರಿ ಎಣ್ಣೆ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಉಪ್ಪು ತೊಗೊಂಡಿದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ ಹಚ್ಕೊಂಡಿರೋದು, ಒಂದು 2ರಿಂದ 3 ತುಂಡು ಚಕ್ಕೆ, ಏಲಕ್ಕಿ ಒಂದು 3, ಲವಂಗ ಒಂದು 3ರಿಂದ 4, ಕರಿಬೇವು, ಶುಂಠಿ ಉದ್ದಕ್ಕೆ ಹಚ್ಕೊಂಡಿರೋದು, ಬಟಾಣಿ ತೊಗೊಂಡಿದ್ದೀನಿ. ಸಾಫ್ಟ್ ಬಟಾಣಿ ನೋಡಿ, ಸಾಫ್ಟು. ಇದು ಗೋಬಿ ಕಾಲಿಫ್ಲವರ್ ತೊಗೊಂಡಿದ್ದೀನಿ. ಕ್ಯಾರೆಟು, ಸ್ವಲ್ಪ ಆಲೂಗಡ್ಡೆ, ಈ ಥರ ಹಚ್ಕೋಬೇಕು. ಇದೆಲ್ಲ ಕ್ಯಾರೆಟು ಈ ಥರ ಹಚ್ಕೋಬೇಕು. ಬೀನ್ಸು ಚೆನ್ನಾಗಿದೆ. ಇದು ಮೇಯ್ನು ಇಂಗ್ರೀಡಿಯೆಂಟ್ಸ್ ಇದೇನೆ. ಅದೇ ಮೇನು ಸ್ಟೀವಿಗೆ ಕೋಕೋನಟ್ ಮಿಲ್ಕು. ಇದನ್ನ ಹಾಕಿದ್ರೇ ಸ್ಟೀವ್ ಆಗೋದು. ಹೌದು. ಇದು ಹಾಕಿದ್ರೆ ಅದು ರಿಚ್ನೆಸ್ ಬರೋದು, ಟೇಸ್ಟ್ ಎಲ್ಲ ಬರೋದು. ಇದು ಈರುಳ್ಳಿ ತೊಗೊಂಡಿದ್ದೀನಿ. ಇಷ್ಟೇ ಐಟಮಲ್ಲಿ ಟಕ್ ಅಂತ ರೆಡಿ ಆಗುತ್ತೆ. ಬನ್ನಿ ಶುರು ಮಾಡಿಬಿಡೋಣ. ಟೈಮ್ ವೇಸ್ಟ್ ಮಾಡೋದು ಬೇಡ. ನೋಡಿ, ಗ್ಯಾಸ್ ಹಚ್ಕೊಂತಿದ್ದೀನಿ. ಎಸ್ ಸರ್. ಮಣ್ಣಿನ ಮಡಿಕೆಯಲ್ಲಿ ಮಾಡ್ತೀನಿ. ಒಂಥರ ಘಮ ಸ್ವಾದ ಇರುತ್ತೆ. ಒಂದು 4 ಚಮಚ ಹಾಕ್ತೀನಿ. ಎಸ್ ಸರ್. ಸ್ಟೀವ್ ಅಂದ್ರೇನೆ ಇದೆ ಕೊಬ್ಬರಿ ಎಣ್ಣೆ, ಕಾಯಿ ಹಾಲು, ಇವೇ ಅಲ್ಲ. ಹೌದು. ಜಾಸ್ತಿ ಮಸಾಲ ರುಬ್ಬೋದು ಆ ಥರ ಏನಿರಲ್ಲ. ಮೇನ್ ಕಾಯಿ ಹಾಲು ಒಂದು ಇರುತ್ತೆ. ನೋಡಿ, ಇದಕ್ಕೆ ಒಂದು 3 ಏಲಕ್ಕಿ ಜಜ್ಕೊಂಡಿರೋದು, ಲವಂಗ ಒಂದು 3ರಿಂದ 4, ಒಂದು 2-3 ತುಂಡು ಚಕ್ಕೆ. ಓಕೆ. ನೋಡಿ, ಸ್ವಲ್ಪ ಫ್ರೈ ಶುರು ಆಯಿತು. ನೋಡಿ, ಚೂರು ಫ್ರೈ ಆದಮೇಲೆ ಸಾಕು. 1 ಸ್ಪೂನ್ ಆಗೋಷ್ಟು ಹಚ್ಚಿರೋ ಬೆಳ್ಳುಳ್ಳಿ, ಕ್ಲೀನ್ ಮಾಡ್ಕೊಂಡು ಹಚ್ಕೊಂಡಿರೋ ಬೆಳ್ಳುಳ್ಳಿ, ಸ್ವಲ್ಪ ಈ ಥರ ಕಡ್ಡಿ ಥರ ಹಚ್ಕೊಂಡಿರೋದು ಶುಂಠಿ. ಇದು ಸಖತ್ತಾಗಿ ನಿಮಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನು ಹಾಕ್ತಾಯಿದ್ದೀನಿ ಫ್ರೈಗೆ. ಸ್ವಲ್ಪ ಕರಿಬೇವು, ಹಸಿಮೆಣಸಿನ್ಕಾಯಿ ಒಂದು 2ರಿಂದ 3. ಖಾರ ಜಾಸ್ತಿ ಇರಲ್ಲ ಇದು. ಈರುಳ್ಳಿ ನೋಡಿ, ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ ಒಂದು ಅರ್ಧ ಈರುಳ್ಳಿ. ಸರ್, ಪ್ರತಿ ಬಾರಿ ಆರ್ಡರ್ ಕೊಟ್ಟು ಬಂದಾಗ ಹೋಟ್ಲವರು ಇದೇ ಥರ ಪ್ರಿಪೇರ್ ಮಾಡ್ತಾರಲ್ಲ? ಹೌದೌದು. ಅದಕ್ಕೆ ಸ್ವಲ್ಪ ಟೈಮ್ ಹಿಡಿತದೆ. ಆರ್ಡರ್ ಕೊಟ್ಟ ಮೇಲೆ 15 ನಿಮಿಷ ಟೈಮ್ ತೊಗೊಳ್ತಾರೆ. 15 ನಿಮಿಷ ಟೈಮ್ ತಗೊಳ್ತಾರೆ. ಕೆಲವು ಕಡೆ ಜಾಸ್ತಿ ಮೂವ್ಮೆಂಟ್ ಇರೋ ಕಡೆ ಮಾಡಿ ಇಟ್ಕೊಂಡ್ಬಿಡ್ತಾರೆ. ಹೌದಾ? ನೋಡಿ, ಕೊಬ್ಬರಿ ಎಣ್ಣೆ ಘಮ ಬರ್ತಾ ಇದೆಯಾ? ಇದು ಜಾಸ್ತಿ ಫ್ರೈ ಮಾಡೋದು ಬೇಡ. ಯಾಕಂದ್ರೆ ಈರುಳ್ಳಿ ನಾವು ಜಾಸ್ತಿ ಫ್ರೈ ಮಾಡಿ ಬ್ರೌನ್ ಆದ್ರೆ ನಿಮ್ದು ಗ್ರೇವಿ ಕಲರ್ ಚೇಂಜ್ ಆಗುತ್ತೆ. ಕರೆಕ್ಟ್. ಇದು ಆಕ್ಚುಲಿ ಇದು ಬಂದು ಸ್ವಲ್ಪ ವೈಟಿಶ್ ಕಲರ್ ಬರುತ್ತಲ್ವಾ, ಅದಕ್ಕೆ ಈರುಳ್ಳಿನೆಲ್ಲ ಜಾಸ್ತಿ ಫ್ರೈ ಮಾಡಬೇಡ. ಸ್ವಲ್ಪ ಬಾಯ್ಲ್ ಆದ್ರೆ ಸಾಕೀಗ. ಈಗ ಇದಕ್ಕೆ ಕ್ಯಾರೆಟು, 1 ಕಪ್ ಕ್ಯಾರೆಟು, ಆಲೂಗಡ್ಡೆ, 1 ಕಪ್ ಆಲೂಗಡ್ಡೆ, ಗೋಬಿ ಎಲ್ಲ ಹಚ್ಚಿ ಕ್ಲೀನ್ ಮಾಡ್ಕೊಂಡು ತೊಳೆದು ಹಾಕ್ಬೇಕು. ಇದು ಹೌದು, ಗೋಬಿ ಎಲ್ಲ ತೊಳೆದು ಹಾಕಿರೋದು. ಹೌದು, ಎಲ್ಲ 1 ಕಪ್ಪು. 1 ಕಪ್ಪು ಬೀನ್ಸ್, 1 ಕಪ್ಪು ಹಸಿ ಬಟಾಣಿ, ಇದು 1 ಕಪ್ಪು.
ಒಂದು 5 ನಿಮಿಷ ಹಿಂಗೆ ಒಂದು ಬಾಡಿಸ್ಕೋಬೇಕು, ಒಂದು 5 ನಿಮಿಷ. ಹಾಂ ಸರ್. ನೋಡಿ ಫ್ರೈ ಆಗಲಿ ಸ್ವಲ್ಪ. ಇದಕ್ಕೆ ಈಗ ಸ್ವಲ್ಪ ಹಾಂ. ಉಪ್ಪು, ಒಂದು ಅರ್ಧ ಚಮಚ ಉಪ್ಪು ಹಾಕ್ತೀನಿ. ಚೂರು ಬಾಡಿಸ್ಕೊಂಡು ನೀರು ಹಾಕಿ ಬೇಯಕ್ಕೆ ಬಿಡಬೇಕು. ನೋಡಿ ಇದು ಕೂಡ ತುಂಬ ಹೆಲ್ದಿ ಫುಡ್ಡು. ಜಾಸ್ತಿ ಮಸಾಲೆಗಳು ಏನಿರಲ್ಲ ಇದರಲ್ಲಿ. ತರಕಾರಿಗಳು ಮತ್ತು ಕೋಕೋನಟ್ ಮಿಲ್ಕು ಎಲ್ಲ ಥರದ ತರಕಾರಿ ಇದೆ. ಬೀನ್ಸು, ಕ್ಯಾರೆಟು, ಬಟಾಣಿ. ನಿಮಗೆ ಹೆಲ್ತಿಗೆ ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ನೀರು ದೋಸೆ, ಅಪ್ಪಮ್ಮ ಇದ್ರ ಜೊತೆಗೆಲ್ಲ ಒಳ್ಳೆ ಕಾಂಬಿನೇಷನ್. ಅದ್ರ ಜೊತೆಗೆ ಹಂಗೇನೂ ಕೂಡ ನೀವು ತಿನ್ಬೋದು. ಕೆಲವರು ಡಯಟಲ್ಲಿ ಇರ್ತಾರೆ, ಖಾರ ಇದೆಲ್ಲ ಜಾಸ್ತಿ ತಿನ್ನಬಾರ್ದು, ಸ್ಪೈಸಸ್ ತಿನ್ನಬಾರ್ದು, ಮಸಾಲೆ ಪದಾರ್ಥ ತಿನ್ನಬಾರ್ದು ಅನ್ನೋರು ಈ ಥರ ಮಾಡ್ಕೊಂಡು ತಿನ್ಬೋದು. ಈ ಕೊಬ್ಬರಿ ಎಣ್ಣೆನೂ ಹಾಕೋದ್ರಿಂದ ನಿಮಗೆ ತುಂಬ ಒಳ್ಳೇದು, ಹೆಲ್ತಿಗೆ ಕೂಡ ತುಂಬ ಚೆನ್ನಾಗಿರುತ್ತೆ. ಕೊಬ್ಬರಿ ಎಣ್ಣೆ, ಕೋಕೋನಟ್ ಮಿಲ್ಕು ಎಲ್ಲ ಅದ್ಭುತವಾಗಿರುತ್ತೆ. ಅದಕ್ಕೆ ಸರ್ ನಾವು ಡಿನ್ನರ್ ಅಂತ ಹೋದಾಗ ನಾರ್ಮಲಿ ರಾತ್ರಿ ಹೆವಿ ಆಗಬಾರ್ದು. ಹೌದು, ಅವಾಗ ನೀರು ದೋಸೆ, ಅಪ್ಪಮ್ಮ ವಿತ್ ಸ್ಟ್ಯೂ. ಹೌದು, ಲೈಟ್ ಇರುತ್ತೆ ಹೊಟ್ಟೆಗೆ, ಸಖತ್ತಾಗಿರುತ್ತೆ. ನಿಮಗೆ ಹೆವಿ ಅನ್ಸಲ್ಲ. ಹಾಂ ನೋಡಿ ಇಷ್ಟೇ. ಈಗ ಸಾಲ್ಟು ಹಾಕಿದ್ದೀನಿ. ಸ್ವಲ್ಪ ಇದಕ್ಕೆ ನೀರು ಹಾಕಬೇಕು. ಹಾಂ. ಸ್ವಲ್ಪ ನೀರು ಹಾಕ್ಬಿಟ್ಟು ಈಗ ನೀರು ಹಾಕಿದ್ದೀನಿ, 1 ಕಪ್ ನೀರು ಹಾಕಿದ್ದೀನಿ. ಇದಕ್ಕೆ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಬಾಯ್ಲ್ ಆಗಕ್ಕೆ ಬಿಡಬೇಕು. ಓಕೆ. ನಾನು ಬಂದ ತಕ್ಷಣ ಒಂದು 4 ಜನಕ್ಕೆ ಟ್ರೈನಿಂಗ್ ಕೊಡ್ತಾ ಇದ್ರಿ. ಹಾಂ, ಹೌದು ಸರ್, ಅಡುಗೆ ಟ್ರೈನಿಂಗು. ಹೌದು. ಏನು ಸಮಾಚಾರ ಸರ್? ಸರ್, ಇದು ಅಡುಗೆ ಟ್ರೈನಿಂಗ್ ಅಂದರೆ ನಮ್ಮದು ಮೇನ್ ಕಾನ್ಸೆಪ್ಟು, ನಾನು ಶೆಫ್ ಆಗಿರೋದ್ರಿಂದ 20 ವರ್ಷದಿಂದ ಏನು ನಾನು ಸ್ಟ್ರಗಲ್ ಮಾಡಿದ್ದೀನಿ. ಮೇಯ್ನಾಗಿ ಹೋಟೆಲ್ ಇನ್ವೆಸ್ಟ್ಮೆಂಟ್ ಮಾಡಿ ಹೋಟೆಲ್ ಮಾಡೋದು ದೊಡ್ಡದಲ್ಲ, ಜೊತೆಗೆ ನಾವು ಟೇಸ್ಟ್ ಕನ್ಸಿಸ್ಟೆನ್ಸಿ. ನಾನು ಎಷ್ಟೋ ತಪ್ಪುಗಳನ್ನು ಮಾಡಿದ್ದೀನಿ. ಆ ತಪ್ಪು ಹೋಟೆಲ್ ಮಾಡ್ಬೇಕು ಅನ್ನೋರು ಮಾಡಬಾರ್ದಂತ ಅವರೇ ಕಲಿತು, ಯಾರಿಗೆ ವಿದ್ಯೆ ಗೊತ್ತಿರುತ್ತೆ ಅವರೇ ಮಾಡ್ಕೊಂಡು ಹೋಗ್ಬೋದು ಹೋಟೆಲ್ ಕೆಲಸ. ಇದರಿಂದಾಗಿ ಒಂದು 125ಕ್ಕೂ ಹೆಚ್ಚು ಜನ ನಮ್ಮಲ್ಲಿ ಕಲಿತು ಈಗ ನಮ್ಮದೇ ಆದ ಹೋಮ್ ಮೇಡ್ ಮಸಾಲೆಗಳಿದ್ದಾವೆ, ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಪ್ರತಿಯೊಂದು ಸ್ಟೆಪ್ಪನ್ನು ಉಚಿತವಾಗಿ ನಾನು ಹೇಳ್ಕೊಡ್ತೀನಿ ಅವರಿಗೆ. ಎಲ್ಲ ಕಲಿತು ಅವ್ರದ್ದೇ ಆದ ಸ್ವಂತ ಬಿಸ್ನೆಸ್ ಮಾಡಿದ್ದಾರೆ. ತಿಂಗಳಿಗೆ ಏನಿಲ್ಲ ಅಂದರೆ 3ರಿಂದ 4 ಬ್ರಾಂಚಸ್ ಓಪನ್ ಮಾಡ್ತಾರೆ. ಅವ್ರದ್ದೇ ಹೆಸರುಗಳು, ನಮ್ಮ ಹೆಸರು ಕೊಡಲ್ಲ, ಅವ್ರದ್ದೇ ನೇಮ್ ಇಟ್ಕೊಂಡು ಮಾಡ್ತಾರೆ. ಬರೀ ಒಂದು 10,000 ಇಟ್ಕೊಂಡು ಬಂದರೆ ಸಾಕು. ಎಲ್ಲ ಟ್ರೈನಿಂಗ್ ಕಲಿಸಿ 10,000ಕ್ಕೆ ಮಸಾಲೆಗಳನ್ನು ಕೊಟ್ಟು ನಾನು ಕಲಿಸ್ಕೊಡ್ತೀನಿ. ಟ್ರೈನಿಂಗ್ ಫ್ರೀ, ಚಾರ್ಜ್ ತಗೊಳ್ಳಲ್ಲ. ಎಲ್ಲೇ ಬಂದವರು ಊಟ ಗೀಟ ಮಾಡ್ಕೊಂಡು ಕಲಿತು ಹೋಗ್ಬೋದು. 0ಇಂದ ಎಷ್ಟೋ ಜನ ಈರುಳ್ಳಿಂದು ಬಿಡ್ಸಕ್ಕೆ ಬರಲ್ಲ, ಅಂಥವ್ರು ಬಂದು ಎಲ್ಲ ಈರುಳ್ಳಿ ಬಿಡಿಸಿ ಹಚ್ಚೋದ್ರಿಂದ ಕೊನೆಗೆ ಅವರೇ ನಮ್ಮ ಹೋಟ್ಲಿಗೆ ಏನು ಬೇಕು, ಇವತ್ತು 10 kg ಬಿರಿಯಾನಿ ಮಾಡಬೇಕು ಅಂದರೆ ಅವ್ರು ಮಾಡ್ತಾರೆ, 10 kg ಏನೋ ಡಿಶ್ ಮಾಡಬೇಕು ಅವ್ರು ಮಾಡಿ, ಅಷ್ಟು ರೆಡಿ ಆಗೋ ತನಕ ಅವ್ರನ್ನ ನಾವು ಬಿಡಲ್ಲ, ವಾಪಸ್ಸು ಕಳಿಸಲ್ಲ. ಅಷ್ಟು ಕಲ್ತು ಅವ್ರು ಹೋಗ್ಬೇಕು. ನೀವು ಯಾರಾದರೂ ನಿಮಗೆ ಸ್ವಂತ ಹೋಟ್ಲು ಮಾಡಬೇಕು, ಹೋಟ್ಲು ಬಗ್ಗೆ ಐಡಿಯಾ ಇಲ್ಲ ಅಂದರೆ ಖಂಡಿತ ನಮ್ಮ ನಂಬರಿಗೆ ಕರೆ ಮಾಡಿ, ನಿಮಗೆ ಮಾಹಿತಿ ಕೊಡ್ತೀನಿ. ನಿಮಗೆ ಎಲ್ಲ ಥರದ ಸಪೋರ್ಟು ನಮ್ಮ ಕಡೆಯಿಂದ ಇರುತ್ತೆ. ಸರ್ 10 ನಿಮಿಷ ಆಯ್ತು ಸರ್, ಬಂದ್ಬಿಟ್ವಿ. ಮತ್ತೆ ನೋಡೋಣ ಹೆಂಗಿದೆ ಅಂತ. ಬನ್ನಿ, ಈಗ 10 ನಿಮಿಷ ಆಯಿತು. ಬನ್ನಿ, ಏನು ಕತೆ ಅಂತ ನೋಡೋಣ. ಓ ನೋಡಿ, ಘಮ ಘಮ ಅಂತ ಇದೆ, ಕೊಬ್ಬರಿ ಎಣ್ಣೆ ಘಮ ಆಗಿದೆ ಸರ್. ಓ, ಆಲ್ಮೋಸ್ಟ್ ಬಾಯ್ಲ್ ಆಗಿದೆ. ಈ ಕೋಕೋನಟ್ ಮಿಲ್ಕ್ ಹಾಕುವ ಸಮಯ. ಎಸ್. ತೆಂಗಿನಕಾಯಿ ಹಾಲು ಹಾಕಿ ಜಾಸ್ತಿ ಹೊತ್ತು ಕುದಿಸಬಾರ್ದು. ಇದು ಹಾಕಿ ಒಂದು 2 ನಿಮಿಷ ಗ್ಯಾಸ್ ಆಫ್ ಮಾಡಿಬಿಡ್ಬೇಕು, ಇಲ್ಲಾಂದ್ರೆ ಒಡೆಯೋ ಚಾನ್ಸಸ್ ಇರುತ್ತೆ. ಕಾಯಿ ಹಾಲು. ಈಗ ಇದರಲ್ಲೇ ಇನ್ನೊಂದು ಥರ ಬೇಕಾದ್ರೆ ಮಾಡ್ಕೋಬೋದು. ನೀವು ಕಾಯಿ ಹಾಲು ತೆಗಿತಾರಲ್ಲ, ಆ ಟೈಮಲ್ಲಿ ಸ್ವಲ್ಪ ಗೋಡಂಬಿನೂ ಹಾಕ್ಕೊಂಡು ರುಬ್ಬಿದ್ರೆ ಅದು ಒಂಥರ ರಿಚ್ನೆಸ್, ಅದು ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಸ್ವಲ್ಪ ಗೋಡಂಬಿ ಪೇಸ್ಟನ್ನು ಸಪರೇಟ್ ರುಬ್ಬಿನೂ ಸ್ವಲ್ಪ ಹಾಕ್ಬೋದು ನೀವು. ಎಷ್ಟು ಮಾಡಿದ್ರು ಸಾಕು. ಹಾಂ, 2 ಬೌಲ್ ಹಾಕಿದ್ದೀವಿ. 2 ಬೌಲು ಕೋಕೋನಟ್ ಮಿಲ್ಕ್ ಹಾಕಿದ್ದೀನಿ. ಈಗ ಉಪ್ಪು ನೋಡಿದ್ದೀನಿ, ಒಂಚೂರು ಕಮ್ಮಿ ಇದೆ. ಇನ್ನೊಂಚೂರು ಉಪ್ಪು ಹಾಕ್ಬಿಟ್ಟು ಗ್ಯಾಸ್ ಆಫ್ ಮಾಡಿದ್ರೆ ಜಿಂಗಲಲ್ಲ. ನಾನು ಇದೇ ಬೇಕು ಅಂತ ಹೇಳ್ತಿದ್ದೀನಿ ಇಷ್ಟು ದಿನ. ನೀವು ಕೂಡ ನಿಮ್ಮ ಮನೆಯಲ್ಲಿ ಇದೇ ಥರ ಮಾಡ್ಕೊಳ್ಳಿ. ಆ ಕಾಯಿ ಹಾಲಿನ ಘಮ, ಮಧ್ಯ ಶುಂಠಿ, ಆ ಶುಂಠಿ ಫ್ರೈ ಆಗಿರುತ್ತೆ, ಆ ಬೆಳ್ಳುಳ್ಳಿ ಸ್ವಲ್ಪ, ಆ ಈರುಳ್ಳಿ ಎಲ್ಲ ಸ್ವಲ್ಪ ಫುಲ್ಲು ಬಾಯ್ಲ್ ಆಗಿರಲ್ಲ, ಸ್ವಲ್ಪ ಒಂಥರ ಅದು ಟೇಸ್ಟ್ ಮಜಾನೇ ಬೇರೆ. ತರಕಾರಿನೂ ಹಂಗೆ ಎಲ್ಲ ಒಂಥರ ಬಟಾಣಿ ಅವೆಲ್ಲ ಸಿಗೋದ್ರಿಂದ ಸಖತ್ತಾಗಿರುತ್ತೆ. ನಿಮಗೆ ಮೇಯ್ನಾಗಿ ದೋಸೆ, ಅಪ್ಪಮ್ಮು, ನಿಮಗೆ ರೊಟ್ಟಿ ಜೊತೆ ಅಕ್ಕಿ ರೊಟ್ಟಿ ಆ ಥರ, ಅದಕ್ಕೆ ಎಲ್ಲದಕ್ಕೆ ಸೂಪರ್ ಆಗುತ್ತೆ. ಏನೂ ಇಲ್ಲ, ಬೌಲ್ ಹಾಕ್ಕೊಂಡು ಹಂಗೆ ಕುಡಿತಾ ಇರಿ, ಸೂಪ್ ಥರ. ನೋಡಿ, ಘಮ ಘಮ ಅಂತ ಸ್ಟ್ಯೂ ರೆಡಿ ಆಗಿದೆ. ವೆಜಿಟೇಬಲ್ ಸ್ಟ್ಯೂ ನೋಡಿ, ಲುಕ್ ವೈಸ್ ಹೆಂಗ್ ಬಂದಿದೆ ಸರ್? ಚೆನ್ನಾಗಿದೆಯಾ? ಹೌದೌದು. ಡಿಶ್ ಔಟ್ ಮಾಡೋಣ. ಡಿಶ್ ಔಟ್ ಮಾಡಲೇಬೇಕು.
ಬೇಕಾ ಇದೆ ಸರ್, ಬೇಕು. ಚೆನ್ನಾಗಿ ವೆದರಿ ಚೆನ್ನಾಗಿ ಬಾರಿಸಿ. ಏನು ಸರ್ ಇದು? ನಿಮ್ಗೇನು ಇದ್ರ ಜೊತೆ ನೀರು ದೋಸೆ ಕೊಡ್ತೀನಿ, ಏನು ಬೇಕು ಹೇಳಿ. ಚೆನ್ನಾಗಿ ಬಂದ ಸರ್, ಸೂಪರು. ನಾವು ಕೇಳ್ಕೊಂಡ್ವಿ, ನೀವು ತಥಾಸ್ತು ಅಂದ್ರಿ ನೋಡಿ. ಸ್ಮಾರ್ಟ್ ಕಾಣ್ತಿದ್ದೀನಿ, ಐ ಆಮ್ ಲುಕಿಂಗ್ ಸ್ಮಾರ್ಟ್. ಎಸ್. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.